ಬಿಜೆಪಿಯ ರೆಬಲ್ಸ್ ಕೌಂಟರ್ ಕೊಡೋಕೆ ವಿಜೇಂದ್ರ ಬಣ ಸಜ್ಜಾಗಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ನೋಡಿ, ಈಗ ಬಿಜೆಪಿಯ ರೆಬಲ್ಸ್ ಟೀಮ್ ಏನಿದೆ ಅವರಿಗೆ ಕೌಂಟರ್ ಕೊಡಲಿಕ್ಕೆ ವಿಜೇಂದ್ರ ಬಣ ಕೂಡ ಈಗ ಸಭೆ ಕರೆದಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸೇರಿದ್ದಾರೆ ಎಲ್ಲ. ಸಭೆಯಲ್ಲಿ ರೇಣುಕಾಚಾರ್ಯ, MD ಲಕ್ಷ್ಮೀನಾರಾಯಣ ಸೇರಿದಂತೆ ವಿಜೇಂದ್ರ ಬಣದವರು ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಬೀಡು ಬಿಟ್ಟ ಹಿನ್ನೆಲೆಯಲ್ಲಿ ಇವರು ಕೂಡ ಆಕ್ಟಿವ್ ಆಗಿದ್ದಾರೆ. BY ವಿಜೇಂದ್ರ ಪರ ಬ್ಯಾಟ್ ಬೀಸಲು ಬೆಂಬಲಿಗರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಶೀಘ್ರವೇ ಸಮಾವೇಶ ಕೂಡ ಮಾಡುವ ಸಂಬಂಧ ಮಾತುಕತೆ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು, ಯತ್ನಾಳ್ ಆಸ್ತಿ ಅವರ ಮಗನ ಬಗ್ಗೆ ಕೆದಕಲು ರೇಣುಕಾಚಾರ್ಯ ಟೀಮ್ ಸಜ್ಜಾಗಿದೆ. ಯತ್ನಾಳ್ ಆಸ್ತಿ ಬಗ್ಗೆ ಕಲೆ ಹಾಕಿದ್ದಾರೆ ವಿಜೇಂದ್ರ ಪರ ಬಣದವರು. ಅಂದರೆ ಕೌಂಟರ್ ಕೊಡಬೇಕಲ್ವಾ. ಈಗ ಮಾತೆತ್ತಿದ್ರೆ ಭ್ರಷ್ಟ ಕುಟುಂಬ, ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು ಅಂಥೇಳಿ ಯತ್ನಾಳ್ ಗುಡುಕ್ತಾನೆ ಇರ್ತಾರಲ್ವಾ. ಹಾಗಾಗಿನೇ ಅವ್ರದ್ದು ಏನಾದರೂ ಒಂದು ಕೆದಕಬೇಕಲ್ವಾ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಯತ್ನಾಳ್ಗೆ ತಿರುಗೇಟ್ ನೀಡೋಕೆ ಪ್ಲ್ಯಾನ್ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಈಗ ವಿಜೇಂದ್ರ ಅವರ ಬಣದವರು ಕೂಡ ಹುಟ್ಟಿದೆದ್ದಿದ್ದಾರೆ. ಹಾಗೆ ಸುಮ್ಮನೆ ಕೂತ್ರೆ ಮತ್ತೆ ಆಕ್ಟಿವ್ ಆಗಿಬಿಡುತ್ತೆ ಯತ್ನಾಳ್ ಆ್ಯಂಡ್ ಟೀಮ್ ಅಂಥೇಳಿ. ಯಾಕಂದರೆ ಅವರು ದೆಹಲಿಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ, ಅಲ್ಲಿ ಪಾನು ಉರುಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕೂರೋದಲ್ಲ, ನಾವು ಕೂಡ ರೆಡಿಯಾಗಿದ್ದೇವೆ, ಹೈಕಮಾಂಡ್ಗೆ ಒಂದು ಸಂದೇಶ ಕೊಡೋಣ, ವಿಜೇಂದ್ರ ಪರವಾಗಿ ಇಷ್ಟು ನಾಯಕರಿದ್ದೇವೆ ಮತ್ತು ಯತ್ನಾಳ್ ಬಣದ ವಿರುದ್ಧ ದೂರು ಕೊಡ್ಲಿಕ್ಕೆ ಹೋಗೋಕ್ಕೆ ಹೈಕಮಾಂಡ್ಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನೀವು ಅಷ್ಟೇ ಅಲ್ಲ, ನಾವು ಹೋಗ್ತೇವೆ, ನಿಮ್ಮ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೇವೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬೇಡವೇ ಬೇಡ, ವಿಜೇಂದ್ರ ಅವರೇ ಮುಂದುವರಿಬೇಕು, ಯಡಿಯೂರಪ್ಪನವ್ರ ಕೊಡುಗೆ ಬಹಳ ಇದೆ ಬಿಜೆಪಿಗೆ, ಈ ರೀತಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಮಾತೆತ್ತಿದ್ರೆ ವಿಜೇಂದ್ರ ಭ್ರಷ್ಟ, ಯಡಿಯೂರಪ್ಪನವರು ಅನ್ನುವಂಥ ಮಾತನ್ನು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ, ಇದು ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿನೇ ನಾವು ಒಂದೇನಾದರೂ ಅವ್ರದ್ದು ಒಂದು ಕೆದಕೋಣ, ಹಿಸ್ಟ್ರಿ ಕೆದಕೋಣ, ಅವರ ಆಸ್ತಿ ಲೆಕ್ಕ ಹಾಕಲಿಕ್ಕೆ. ಎಷ್ಟಿದೆ ಅವರ ಆಸ್ತಿ, ಯಾವ ಟೈಮಲ್ಲಿ ಎಷ್ಟಿತ್ತು, 5 ವರ್ಷದಲ್ಲಿ, ಅಂದರೆ ಈಗ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಹಾಕಿರ್ತಾರೆ, ಎಷ್ಟು ಏರಿಕೆ ಆಗಿದೆ, ಅವ್ರ ಇನ್ಕಮ್ ಏನು, ಆದಾಯ ಯಾವ ಮೂಲದಿಂದ ಬರುತ್ತೆ, ಫ್ಯಾಕ್ಟ್ರಿಯಿಂದ ಎಷ್ಟು ಮತ್ತು ಕೃಷಿಯಿಂದ ಎಷ್ಟು, ಇದೆಲ್ಲವನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಅವ್ರ ಮಗನ ಬಗ್ಗೆ ಕೂಡ ಅವರು ಕೆಲವೊಂದಿಷ್ಟು ಡೀಟೇಲ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಾರೆ. ನೋಡಿ, ವಿಜೇಂದ್ರ ಸುಮ್ಮನೆ ಕೂತಿಲ್ಲ, ತಮ್ಮ ವಿರೋಧಿ ಪಾಳೆಯವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ, ಮಾಹಿತಿ ತರಿಸ್ಕೊಳ್ತಾ ಇದ್ದಾರೆ. ಅಂದರೆ ವಿಜೇಂದ್ರ ಡೈರೆಕ್ಟಾಗಿ ಕೌಂಟರ್ ಕೊಡಲ್ಲ, ಅವರ ಆಪ್ತರ ಮೂಲಕ ಅವರಿಗೆ ತಿರುಗೇಟನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ಲಾನನ್ನು ವಿಜೇಂದ್ರ ಮಾಡಿದ್ದಾರೆ. ಹಾಗಾಗಿ ನೋಡಿ, ಅವರು ಈಗ 3ನೇ ದಿನ ರೆಬಲ್ಸ್ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ ವಿರುದ್ಧ ದೂರುಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ಇಲ್ಲಿ ಸರ್ವಾಧಿಕಾರತ್ವ ಇದೆ, ಒಂದು ಕುಟುಂಬದ ಹಿಡಿತದಲ್ಲಿದೆ, ವಿಜೇಂದ್ರ ಅವರು ಬೇಡವೇ ಬೇಡ ಅಂಥೇಳಿ ಅಲ್ಲಿ ಅವರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ. ಏನಾದರೂ ವಿಜೇಂದ್ರನ ತೆಗೆದು ಹಾಕದೇ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿಜೇಂದ್ರ ಅವರು ಇನ್ನೊಂದು ವಾರದಲ್ಲಿ 10 ದಿನದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ, ಕಾಯ್ತೀರಿ ಅಂತೇಳಿ ಇವರು ಕಾನ್ಫಿಡೆಂಟ್ನಲ್ಲಿ ಇದ್ದಾರೆ, ಬದಲಾವಣೆ ಆಗಲ್ಲ ಅಂತ. ಇನ್ನು ವಿಜೇಂದ್ರ ಅವರು ಬಣದವರು ಕೂಡ ಈಗ ಕಟ್ಟಾ ಸುಬ್ರಹ್ಮಣ್ಯ ಅವರು ನಾಯ್ಡು ಅವ್ರ ಮನೆಯಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅಂದರೆ ಸ್ಪಷ್ಟವಾದಂಥ ಒಂದು ಸಂದೇಶ, ನಾವು ಸುಮ್ಮನೆ ಕೂತಿಲ್ಲ, ವಿಜೇಂದ್ರ ಅವ್ರನ್ನ ಕೆಣಕಿದರೆ ನಾವು ಕೂಡ ನಿಮ್ಮ ಥರನೇ ದೆಹಲಿಗೆ ಹೋಗಬೇಕಾಗತ್ತೆ, ಕಂಪ್ಲೇಂಟ್ ಕೊಡ್ತೀವಿ, ಸಮಾವೇಶವನ್ನು ಮಾಡ್ತೀವಿ, ಯಡಿಯೂರಪ್ಪನವ್ರ ಹೆಸರಲ್ಲಿ, ಅದು ದಾವಣಗೆರೆಯಲ್ಲಿ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇದೆ. ಇದೆಲ್ಲವೂ ಕೂಡ ವಿರೋಧಿ ಪಾಳ್ಯಕ್ಕೆ ಕೌಂಟ್ರ್ ಕೊಡಬೇಕು ಅನ್ನುವಂಥ ಸಿದ್ಧತೆಗಳಿದು. ಯಾಕಂತ ಹೇಳಿದ್ರೆ ಈ ತಿಂಗಳ ಅಂತ್ಯದಲ್ಲಿ BJP ರಾಜ್ಯಾಧ್ಯಕ್ಷರ ಬದಲಾವಣೆಗಳಿದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಬದಲಾವಣೆ ಆಗುತ್ತಾ ಅಥವಾ ಅವರೇ ಮುಂದುವರಿತಾರೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಹಾಗಾಗಿನೇ ಅಷ್ಟರೊಳಗಡೆ ಈಗ ಭಿನ್ನರ ಹೇಳಿಕೆಗಳನ್ನು ನೋಡ್ತಾ ಇದ್ದೀವಿ ನಾವು. ರಮೇಶ್ ಜಾರಕಿಹೊಳಿ ಹಾಗೆ ಮಾತಾಡ್ತಾರೆ, ಯತ್ನಾಳ್ ಹಾಗೆ ಮಾತಾಡ್ತಾರೆ, ಕುಮಾರ್ ಬಂಗಾರಪ್ಪನವರು ಕೂಡ ಯಡಿಯೂರಪ್ಪನ ವಿರುದ್ಧ ಮತ್ತು
ವಿಜೇಂದ್ರ ಅವರ ವಿರುದ್ಧ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಅವ್ರಿಗೂ ಡ್ಯಾಮೇಜ್ ತರ್ತಾ ಇದೆ.